ಎಲ್ಲರಿಗೂ ನಮಸ್ಕಾರ. ಆತ್ಮೀಯವಾಣಿ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಪಟ್ನದಾರ್. ಶಿರಾ ತಾಲೂಕು ಬರಗೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಪೂರ್ವಭಾವಿ ಸಭೆ. ಶಿರಾ ತಾಲೂಕಿನಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಆಯ್ಕೆಯಾಗಿರುವ ಬರಗೂರು ಗ್ರಾಮದ ಪ್ರೌಢಶಾಲೆಯಲ್ಲಿ ಇಂದು ಕೆಪಿಎಸ್ ಶಾಲೆಯ ಪೂರ್ವಭಾವಿ ಸಭೆ ನಡೆಯಿತು. ಸಭೆಗೆ ಶಿರಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಇಒ ಕೃಷ್ಣಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಬರಗೂರು ಕ್ಲಸ್ಟರ್ ಹಾಗೂ ಅಂದಿಕುಂಟೆ ಕ್ಲಸ್ಟರ್ ಐಆರ್ಪಿಗಳಾದ ತಿಪ್ಪೇಸ್ವಾಮಿ ಮತ್ತು ನಾಗರಾಜು ಭಾಗವಹಿಸಿದ್ದರು. ಜೊತೆಗೆ ಬರಗೂರು ಮತ್ತು ಹಂದಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಿಕ್ಷಕರು ಈ ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಇಒ ಕೃಷ್ಣಪ್ಪ ಅವರು ಕೆಪಿಎಸ್ ಶಾಲೆಗಳ ಮೂಲಕ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯ ಎಂದು ತಿಳಿಸಿದರು. ಕೆಪಿಎಸ್ ಶಾಲೆಗಳಿಗೆ ಸರ್ಕಾರದಿಂದ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮಗಳಲ್ಲಿ ಶಿಕ್ಷಣ ನೀಡುವ ಅವಕಾಶವಿದ್ದು, ಎಲ್ಕೆಜಿಯಿಂದ ದ್ವಿತೀಯ ಪಿಯುಸಿವರೆಗೆ ಒಂದೇ ಶಾಲಾ ವಾತಾವರಣದಲ್ಲಿ ವಿದ್ಯಾಭ್ಯಾಸ ಕಲ್ಪಿಸುವುದು ಸರ್ಕಾರದ ಉದ್ದೇಶ ಎಂದು ಹೇಳಿದರು. ಮುಂದುವರೆದು ಮಾತನಾಡಿದ ಅವರು, ಕೆಪಿಎಸ್ ಶಾಲೆಗಳಿಗೆ ಹೆಚ್ಚಿನ ಅನುದಾನ ನೀಡಲು ಸರ್ಕಾರ ಬದ್ಧವಾಗಿದೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನು ನಿಯೋಜಿಸಲಾಗುತ್ತದೆ. ಕೆಪಿಎಸ್ ಶಾಲೆಗಳೇ ನಮ್ಮ ಮೊದಲ ಆದ್ಯತೆ. ಆದ್ದರಿಂದ ಇದರ ಬಗ್ಗೆ ವ್ಯಾಪಕ ಪ್ರಚಾರ ನಡೆಸಿ ಅಕ್ಕಪಕ್ಕದ 5-6 ಕಿಲೋಮೀಟರ್ ದೂರದ ಹಳ್ಳಿಗಳಿಂದಲೂ ಮಕ್ಕಳನ್ನು ಸೆಳೆಯಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬರಗೂರು ಟಿವಿ ಸಂಸ್ಥಾಪಕ ಬಾಲಕೃಷ್ಣ, ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಅತಿಥಿ ಶಿಕ್ಷಕರ ವರ್ಗಾವಣೆ ಮಾಡಬಾರದು ಎಂದು ಸಲಹೆ ನೀಡಿದರು. ಹೀಗೆ ಮಾಡಿದರೆ ಮಕ್ಕಳ ಕಲಿಕೆಗೆ ತೊಂದರೆ ಉಂಟಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮಾಧ್ಯಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜು ಅವರು ಶಾಲಾ ಆವರಣದ ಸ್ವಚ್ಛತೆ ಹಾಗೂ ಶಾಲೆಯ ಸಮೀಪದ ರಸ್ತೆಗಳಲ್ಲಿ ಮಕ್ಕಳ ಓಡಾಟಕ್ಕೆ ಫುಟ್ಪಾತ್ ಇಲ್ಲದಿರುವ ಸಮಸ್ಯೆ ಕುರಿತು ಪ್ರಶ್ನೆ ಎತ್ತಿದರು. ಬರಗೂರಿನ ಮಾಧ್ಯಮ ಪ್ರತಿನಿಧಿ ನಾಗರಾಜು ಅವರು ಶಾಲಾ ಆವರಣದ ಕಸದ ನಿರ್ವಹಣೆ ಕುರಿತು ಪಂಚಾಯಿತಿ ಪಿಡಿಒ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಶಾಲೆಗೆ ಸಂಪೂರ್ಣ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಶಾಲಾ ಆವರಣದಲ್ಲಿ ಕಸ ಸಂಗ್ರಹಿಸುವ ಡಬ್ಬಿಗಳನ್ನು ಅಳವಡಿಸಿ ವಾರಕ್ಕೆ 2 ಬಾರಿ ಕಸ ಸಂಗ್ರಹಿಸಲಾಗುತ್ತದೆ ಎಂದು ತಿಳಿಸಿದರು. ಅಲ್ಲದೆ ಪಂಚಾಯಿತಿಯಿಂದ ಶುದ್ಧ ಕುಡಿಯುವ ನೀರು ಒದಗಿಸಲಾಗುತ್ತಿದ್ದು, ಪ್ರತಿ ತಿಂಗಳು ನೀರಿನ ಮಾದರಿಯನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿ ವರದಿ ಪಡೆಯಲಾಗುತ್ತಿದೆ ಎಂದರು. ಅಗತ್ಯವಿದ್ದಲ್ಲಿ ಸಂಪರ್ಕಿಸಿದರೆ ಖಂಡಿತ ಸಹಕಾರ ನೀಡುತ್ತೇವೆ ಎಂದು ಪಿಡಿಒ ಪುನರುಚ್ಚರಿಸಿದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಶೋಧ, ಸದಸ್ಯ ಕಂಬಿ ಮಂಜುನಾಥ್, ಕರ್ನಾಟಕ ರಕ್ಷಣಾ ವೇದಿಕೆ ಹೋಬಳಿ ಅಧ್ಯಕ್ಷ ಲತೀಫ್ ಸೇರಿದಂತೆ 2 ಕ್ಲಸ್ಟರ್ಗಳ ಶಿಕ್ಷಕರು ಭಾಗವಹಿಸಿದ್ದರು. ಸಭೆಯಲ್ಲಿ ಮುಖ್ಯ ಶಿಕ್ಷಕಿ ಮಾಲತಿ ಅವರು ಶಾಲೆಯ ಇಂದಿನ ವ್ಯವಸ್ಥೆಗಳ ಬಗ್ಗೆ ವಿವರಿಸಿದರು. ಸಭೆಯ ಅಂತ್ಯದಲ್ಲಿ ಒಂದೇ ಶಾಲಾ ವಾತಾವರಣದಲ್ಲಿರುವ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆ 2 ಎಸ್ಡಿಎಂಸಿ ಸಮಿತಿಗಳ ಸಂಯೋಜನೆಯಲ್ಲಿ ಮುಂದಿನ ದಿನಗಳಲ್ಲಿ ಸಭೆಗಳನ್ನು ನಡೆಸಲು ತೀರ್ಮಾನಿಸಲಾಯಿತು. ಬ್ಯೂರೋ ರಿಪೋರ್ಟ್, ಆತ್ಮೀಯವಾಣಿ ನ್ಯೂಸ್, ಬರಗೂರು ಮತ್ತು ಶಿರಾ. ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೆ ಇದರ ಪೂರ್ವಭಾವಿಯಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಾಹೇಬರು ಸವಿವರವಾಗಿ ಈ ಶಾಲೆ ಬಗ್ಗೆ ಮತ್ತು ಈ ಶಾಲೆಯಿಂದ ಆಗ್ತಕ್ಕಂಥ ಉಪಯೋಗ, ವಿದ್ಯಾರ್ಥಿಗಳಿಗೆ ಏನು ಉಪಯೋಗ ಆಗುತ್ತೆ ಅನ್ನೋ ವಿಚಾರವನ್ನು ಎಲ್ಲ ನಿಮ್ಮ ಸಾರ್ವಜನಿಕರ ಬಂಧುಗಳಿಗೆ ಹಾಗೂ ಶಿಕ್ಷಕರ ಬಂಧುಗಳಿಗೆ ತಿಳಿಸಿದ್ದಾರೆ. KPSC ಶಾಲೆ ಈಗ ಹೆಚ್ಚಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಡೆಯತಕ್ಕಂಥ ಶಾಲೆ. ಬಡ ಮಕ್ಕಳಿಗೆ, ಬಡವರಿಗೆ, ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಕಾನ್ವೆಂಟಿಗೆ ಕಳಿಸೋದಕ್ಕೆ ಶಕ್ತಿ ಇರಲ್ಲ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ KPSC ಶಾಲೆಯನ್ನು ಸ್ಥಾಪನೆ ಮಾಡಿದೆ. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತ್ಗೆ ಬಂದಿರೋದು ಇದು ಒಂದು ಖುಷಿಯಾದಂಥ ವಿಚಾರ. ಮತ್ತು ನಾವು ಪೋಷಕರು ಆಶಾಭಾವನೆಯನ್ನು ಇಟ್ಕೊಳ್ಬೇಕಾಗತ್ತೆ ಸರ್ಕಾರದ ಮೇಲೆ ಮತ್ತು ಶಿಕ್ಷಕರ ಮೇಲೆ, ಶಾಲೆ ಮೇಲೆ. ಈಗ ಶಿಕ್ಷಕರು ಮತ್ತು ಅಧಿಕಾರಿಗಳು ಮತ್ತು ಪೋಷಕರ ಮಧ್ಯೆ ಒಂದು ಒಡನಾಟ ಮತ್ತು ಸಂಪರ್ಕ ಮತ್ತು SDMC ಸಮಿತಿಯಲ್ಲಿ ಇದು ಇದ್ದಿರಲೇಬೇಕಾಗುತ್ತೆ. ಏಕೆಂದರೆ ಹೊಸದಾಗಿ ಶಾಲೆಯನ್ನು ಸ್ಥಾಪನೆ ಮಾಡೋದು ಹೇಗಾಗುತ್ತೆ, ತಿರ್ಗಾ ಮುಂದೆ ಯಾವ ಒಂದು ಗ್ಯಾರಂಟಿ ಮೇಲೆ ನಮ್ಮ ಮಕ್ಕಳನ್ನು ಕಳಿಸ್ಬೇಕು ಅನ್ನೋ ಪ್ರಶ್ನೆಗಳು ಬಂದಾಗ ಪೋಷಕರು ಸಹ ಶಾಲೆ ಹತ್ರ ಬರಬೇಕಾಗುತ್ತೆ, ಅಥವಾ SDMC ಸಭೆಗಳಲ್ಲಿ ಭಾಗವಹಿಸಬೇಕಾಗುತ್ತೆ, ಅಥವಾ ಪ್ರತಿದಿನ ಮಕ್ಕಳು ಮನೆಗೆ ಬಂದ ಮೇಲೆ ನಿಮ್ಮ ಶಾಲೆಯಲ್ಲಿ ಏನು ಕಲಿಸಿದ್ರಪ್ಪ ಅಂತ ಪ್ರಶ್ನೆ ಮಾಡಿದರೆ ಪೋಷಕರು, ಮತ್ತು ಯಾವ್ಯಾವ ಟೀಚರ್ ಬರ್ತಿದ್ದಾರೆ, ಮಾಮೂಲಿ ಶಾಲೆಗಿನ್ನ KPS ಶಾಲೆ ಬದಲಾವಣೆಗಳೇನು ಪ್ರತಿದಿನ ತಿಳ್ಕೊಂಡ್ರೆ
ಅವ್ರಿಗೆ ಗೊತ್ತಾಗುತ್ತೆ, ಪೋಷಕರಿಗೆ ಆತ್ಮಸ್ಥೈರ್ಯ ಬರುತ್ತೆ. ಓ, ನಮ್ಮ ಶಾಲೆ ಹಿಂಗೆ ಮಾಡ್ತಿದೆ. ಸಮಸ್ಯೆ ಏನಾದರೂ ಇದ್ದರೆ ಬಂದು ಶಿಕ್ಷಕರಿರ್ತಾರೆ, HM ಇರ್ತಾರೆ, SDMC ಅಧ್ಯಕ್ಷ ಇರ್ತಾರೆ, ಅವ್ರಿಗೆ ತಿಳಿಸಿದ್ರೆ ನಮ್ಮ ಶಿಕ್ಷಣಾಧಿಕಾರಿಗಳು BO ಸಾಹೇಬರು ಇರ್ತಾರೆ, ಅವ್ರಿಗೆ ತಿಳಿಸಿದ್ರೆ ಸಮಸ್ಯೆಗಳು ಬಗೆಹರ್ತವೆ. ಆಲ್ಮೋಸ್ಟ್ ಆಲು ಎಲ್ಲ ಸಬ್ಜೆಕ್ಟ್ ಶಿಕ್ಷಕರು 100% KPSC ಶಾಲೆಯಲ್ಲಿ ಇರ್ತಾರೆ. ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಹಂಗೇನಾದರೂ ಸಮಸ್ಯೆಗಳಿದ್ದಾಗ ಪೋಷಕರು ಪರಿಶೀಲನೆ ಮಾಡಿ ಅದನ್ನು ಸಮಸ್ಯೆಗಳನ್ನು ಮುಂದೆ ತಂದರೆ ನಿಜವಾಗ್ಲೂ ಶಾಲೆಗೂ ಒಂದು ಹೆಸರು ಬರುತ್ತೆ. ವಿದ್ಯಾರ್ಥಿಗಳು ಕಲಿಕೆಯಲ್ಲೂ ಕೂಡ ಗುಣಮಟ್ಟವನ್ನು ಕಾಯ್ಕೊಳ್ತಾರೆ ಮತ್ತು ಅವರು ಮುಂದೆ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳ್ತಾ, ಹಾಗೆ ನಮ್ಮ ಗ್ರಾಮ ಪಂಚಾಯತಿಲಿ ಏನು ನಾವು ಸ್ವಚ್ಛತೆ ಬಗ್ಗೆ ಏನು ಮಾಡಬೇಕು, ನಾವು ಸಂಪೂರ್ಣವಾಗಿ ಸ್ವಚ್ಛತೆ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಸಹಕಾರ ಕೊಡುತ್ತೆ. ಮತ್ತು ಕುಡಿಯೋ ನೀರಿನ ಬಗ್ಗೆ ಎಲ್ಲ ಕೂಡ ನಾವು RO ಪ್ಲಾಂಟಲ್ಲಿ ನೀರು ಕೊಡ್ತಾ ಇದ್ದೀವಿ. ಅದು ಪರಿಶೀಲನೆ ಮಾಡ್ತೀವಿ. SDMC ಅಧ್ಯಕ್ಷ ಹೇಳಿದ್ದಾರೆ, ನಾವು ಪ್ರತಿ ತಿಂಗಳಿಗೆ ಒಂದು ಸತಿ ಶಾಂಪಲ್ ತಗೊಂಡು ಪರಿಶೀಲನೆ ಮಾಡಿ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾ ಇದ್ದೀವಿ. ಶುದ್ಧ ನೀರನ್ನ ಕೊಡ್ತಾ ಇದ್ದೀವಿ. ಇನ್ನೇನಾದರೂ ಇಲ್ಲಿ ನಮ್ಮ ಟ್ಯಾಂಕ್ ಇದೆ ಅಂತ ಹೇಳಿದ್ರು ಆ ಡೆಮೊಲಿಷನ್ ಮಾಡಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಶಾಲೆಗೆ ಈಗಾಗಲೇ ನಾವು ಒಂದು ಮಳೆ ನೀರು ಕೊಯ್ಲು ತೊಟ್ಟಿನ ಮಾಡಿದ್ವಿ ಸರ್. 2 ಕಡೆ, ಈ ಕಡೆ ಮತ್ತು ಕಾಂಪೌಂಡು ಮತ್ತು ಆ ಕಡೆ ಕಾಂಪೌಂಡ್ ಸುತ್ತ ಶಾಲೆ ಸುತ್ತ ಮತ್ತು ಹಿಂದೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದಲೇ ಹೋದ ವರ್ಷ ನರೇಗಾ ವತಿಯಿಂದ ನಾವು ಅಲ್ಲೇ ಕಂಪ್ಲೀಟ್ ಮಾಡಿದ್ವಿ. ಆಟದ ಮೈದಾನ ಮಾಡ್ತಿದ್ವಿ, ಮಳೆ ನೀರು ಕೊಯ್ಲು ಆಗಿದೆ, ಮತ್ತು ಬಿಸಿಯೂಟ ಕೊಠಡಿಯೂ ಕೂಡ ಪ್ರಾರಂಭ ಮಾಡ್ತೀವಿ. ಇಷ್ಟೆಲ್ಲ ನಮ್ಮ ಗ್ರಾಮ ಪಂಚಾಯತಿಯಿಂದ ಕೆಲಸ ಆಗಿದೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸದಸ್ಯರು ಬಾಲರಾಜ್ ಅವರ ಅನುದಾನದಲ್ಲಿ 15 ಹಣಕಾಸು ಅನುದಾನದಲ್ಲಿ ನಮ್ಮ ಪ್ರೌಢಶಾಲೆಗೆ ಪ್ರಯೋಗಾಲಯಕ್ಕೆ ಸಾಮಗ್ರಿಗಳನ್ನು ಕೊಡಿಸಿದ್ದಾರೆ, ಮಿಡ್ಲ್ ಸ್ಕೂಲಿಗೆ ಕೊಡಿಸಿದ್ದಾರೆ. ಎಲ್ಲರೂ ಕೂಡ ನಮ್ಮ ಬಾಲರಾಜ್ ಸದಸ್ಯರಿಗೆ ಧನ್ಯವಾದಗಳನ್ನು, ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಹೀಗಾಗಿ ನಾವು ಗ್ರಾಮ ಪಂಚಾಯತಿ ಶಾಲೆಗೆ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡಲು ನಾವು ಮುಂದೆ ಹೆಜ್ಜೆ ಇಟ್ಟಿದ್ದೀವಿ. ಈ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಏನೇ ಸಹಕಾರ ಬೇಕಾದರೂ ಶಾಲೆಗೆ ನಾವು ಕೊಡಲು ಸಿದ್ಧ ಇದ್ದೀವಿ.